ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಭೀಮಾ ತೀರದಲ್ಲಿ ಸ್ವಚ್ಛಂದವಾಗಿ ಭೀಮಾ ನದಿಯ ನೀರು ಹರಿಬೇಕು, ಆದರೆ ಅಲ್ಲಿನ ಮಣ್ಣಲ್ಲಿ ನೆತ್ತರು ಬಸಿತಾ ಇರೋದು ನೋಡಿ. ಸೇಡು, ಪ್ರತೀಕಾರ, ಹಳೆ ದ್ವೇಷ, ವೈಷಮ್ಯಗಳು ಗುಪ್ತಗಾಮಿನಿಯಂತೆ ಹರಿತಾ ಭೀಮಾ ತೀರದ ಜನರ ಬಲಿಯನ್ನು ಕೇಳ್ತಾ ಇದ್ದಾವೆ ನೋಡಿ. ಪಾತಕಿಗಳ ಪಾಲಿನ ಸಾಮ್ರಾಜ್ಯ ಅಂತಲೇ ಕುಖ್ಯಾತಿ ಪಡೆದಿರೋ ತೀರ ಇದು. ಈ ಮಣ್ಣಿಗೆ ಕಳಂಕ ಹಚ್ಚೋ ಕೆಲಸಗಳಾಗಬಾರ್ದು ಅಂತ ಎಷ್ಟೇ ಕಾನೂನನ್ನು ಕಠಿಣವಾಗಿ ಹಿಡಲಿಕ್ಕೆ ಪ್ರಯತ್ನ ಪಟ್ಟರು, ಅಲ್ಲಿ ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು ಅನ್ನೋ ಜಿದ್ದು ಮಾತ್ರ ತಣ್ಣಗಾಗ್ತಾ ಇಲ್ಲ. ನೆಲಕ್ಕೆ ಬಿದ್ದ ರಕ್ತದ ಕಾವು ಹಾರುವಷ್ಟರಲ್ಲಿ ಮತ್ತೊಂದು ಸಾವಿನ ಸುದ್ದಿಯನ್ನು ಕೇಳ್ತಾನೆ ಇದ್ದೀವಿ ನೋಡಿ. ಪ್ರತಿಷ್ಠಿತ ಕುಟುಂಬಗಳ ನಡುವೆ ನಡೀತಾ ಇರತಕ್ಕಂಥ ಭೂವ್ಯಾಜ್ಯಗಳು, ಹೆಣ್ಣಿನ ಸಲುವಾಗಿ ನಡೀತಾ ಇರೋ ಕಲಹಗಳು, ವ್ಯಕ್ತಿದ್ವೇಷ, ಹೊನ್ನಿಗಾಗಿ ಭೀಮಾ ತೀರದಲ್ಲಿ ನಡೀತಾ ಇರೋ ಕೃತ್ಯಗಳು, ಎಷ್ಟು ಸಮಾಧಿಗಳನ್ನು ಕೇಳ್ತಾ ಇದೆಯೋ ಲೆಕ್ಕವೇ ಇಲ್ಲ ನೋಡಿ. ಇದೀಗ ಚಡಚಣ ತಾಲೂಕಿನ ಭೀಮಾ ತೀರದ ಗೋವಿಂದಪುರ ಗ್ರಾಮದಲ್ಲಿ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ 6 ಜನರ ಮಾರಣ ಹೋಮ ಇಡೀ ವಿಜಯಪುರ ಜಿಲ್ಲೆಯನ್ನು ತಲ್ಲಣಗೊಳಿಸಿರೋದು ನೋಡಿ. ಭಾಗಪ್ಪನ ಹತ್ಯೆಯ ನಂತರ ಪೀಂಟ್ಯ, ತುಳಸಿರಾಮನ ಗ್ಯಾಂಗ್ ತೆರೆಮರೆಯಲ್ಲೇ ಕತ್ತಿ ಮಸೀತಾ ಇದ್ದಾರೆ ಅನ್ನೋ ಮಾತುಗಳು ಭೀಮಾ ತೀರದಲ್ಲಿ ಸಣ್ಣದಾಗಿ ಸಪ್ಪಳ ಮಾಡ್ತಾ ಇದ್ದಾವೆ. ಮತ್ತೊಂದು ದುರಂತ ನಡೆಯೋದಿಲ್ಲ ಅಂತಲೇ ಭಾವಿಸೋ ಹಾಗೇ ಇದ್ದಿಲ್ಲ. ಆದರೆ ಒಂದು ನಂಬಿಕೆ ಮೇಲೆ ಇದ್ವಿ. ಆದರೆ ಚಡಚಣ ಫ್ಯಾಮಿಲಿ ಸಂಬಂಧವಾಗಿ ಮಡುಸ್ವಾಮಿ, ಮಹದೇವ್ ಸಾವ್ಕಾರ್ ಬೈರುಗೊಂಡ ಮೇಲೆ ದಾಳಿ ಮಾಡಿದ ನಂತರ, ಪ್ರಮುಖ ರೂವಾರಿಯಾಗಿ ಗುರುತಿಸಿಕೊಂಡ ನಂತರ ಇವತ್ತಿಗೂ ಕೂಡ ಕೋರ್ಟ್ಗೆ ಅಲ್ದಾಡ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ನನ್ನ ಜೀವಕ್ಕೂ ಉಳುಗಾಲ ಇಲ್ಲ ಅಂತೇಳಿ ಮನೆ ತುಂಬ CCTV ಕ್ಯಾಮ್ರಾ ಹಾಕಿಸಿ ಕಂಡರೂ ಕಾಣದ ಹಾಗೆ ಇರೋ ಕಪ್ಪು ಕಾರ್ನಲ್ಲಿ ಓಡಾಡ್ತಾ ಇದ್ದಾರೆ ನೋಡಿ. ಇತ್ತ ಲೋಕ ಕಲ್ಯಾಣ ಮಾಡ್ತೀನಿ, ಎಲ್ಲವನ್ನೂ ಬಿಟ್ಟಿದ್ದೀನಿ ಅಂತ ಶಾಲಾ ಕಾಲೇಜುಗಳನ್ನು ನಡೆಸ್ತಾ ಇರೋ ಮಹದೇವ್ ಸಾವ್ಕಾರ್ ಬೈರುಗೊಂಡ ಉಮರಾಣಿಯನ್ನು ತೊರೆದು ಅಪರಾಧ ಲೋಕದಿಂದ ದೂರ ಇದ್ದೀನಿ ಅಂತಿದ್ದಾರೆ. ಇನ್ನೊಂದು ಕಡೆ ವಿಮಲಾಬಾಯಿ ಕೂಡ ಪೊಲೀಸರ ರಾಜಿ ಪಂಚಾಯತಿಯಲ್ಲಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಆದರೆ ಇದೇ ಮಣ್ಣಲ್ಲಿ ಮತ್ತೊಂದು ಹತ್ಯಾಕಾಂಡ ನಡೆದು ಹೋಗಿರೋದ್ರಿಂದ ಚಡಚಣ ಸುತ್ತಮುತ್ತ ಸಾವಿರಾರು ಸಮಾಧಿಗಳ ಮೇಲೆ ಮತ್ತೆ 100 ಸಮಾಧಿ ಕಟ್ಟುವಂಥ ದುರ್ಘಟನೆಗಳು ನಡೆಯುತ್ತಲೇ ಇರುತ್ತವೆ ಅನ್ನೋದನ್ನು ಮುನ್ಸೂಚನೆಯಾಗಿ ಕೊಟ್ಟಿರೋದು ನೋಡಿ. ಮೇಲ್ನೋಟಕ್ಕೆ ಇದು ಆಸ್ತಿ ವಿವಾದ ಅಂತ ಕಾಣಬಹುದು, ಆದರೆ ಇದು ದ್ವೇಷ ಹಗೆಯಾಗಿ ಬದಲಾಗಿದ್ದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಅದನ್ನು ನೋಡ್ತಾ ಹೋಗೋಣ. ನಿಮಗೆ ತೇಲಿ ಪಾಟೀಲ್ ನಡುವಿನ ಹಳೆ ವೈಷಮ್ಯಕ್ಕೆ ಇವತ್ತು ನಿರಾಳೆ ಕುಟುಂಬ ಆಹುತಿಯಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆರಂಭದಲ್ಲಿ ಒಂದು ವರ್ಡನ್ನು ತೆಗೆದುಕೊಂಡೆ, ಹೆಣ್ಣು, ಹೊನ್ನು, ಮಣ್ಣು. ಎಷ್ಟು ಅಪಾಯಕಾರಿ ಅನ್ನೋದು ಈ ಥರದ ಘಟನೆಗಳಿಂದ ಗೊತ್ತಾಗ್ತಾ ಇರೋದು ನಿಮಗೆ. ಚಡಚಣ ತಾಲೂಕಿನ ಗೋವಿಂದಪುರದ ತಳವಾರ ಸಮುದಾಯಕ್ಕೆ ಸೇರಿದಂಥ ಕಲ್ಲನಗೌಡ ಪಾಟೀಲ್ ಅವರ ಪುತ್ರ ಶಿವಾನಂದ ಮಾಡಿದಂಥ ಎಡವಟ್ಟು, ಅದೇ ಊರಿನ ಗಾಣಿಗ ಸಮುದಾಯಕ್ಕೆ ಸೇರಿದಂಥ ಶಶಿಕಾಂತ್ ತೇಲಿ ಅವರ ಪುತ್ರಿಯನ್ನು ಈ ಹಿಂದೆ ಅಪಹರಿಸಿಕೊಂಡು ಹೋಗಿಬಿಟ್ಟಿದ್ರು. ಇದರಿಂದ ಸಿಟ್ಟಿಗೆದ್ದಿದ್ದಂಥ ತೇಲಿ ಕುಟುಂಬದ ಕಡೆಯವರು ಶಿವಾನಂದ ಅವರನ್ನು, 28 ವರ್ಷದ ಶಿವಾನಂದ ಅವ್ರನ್ನ ಆವಾಗಲೇ ಕೊಲೆ ಮಾಡಿ ಶಿಕ್ಷೆಗೆ ಒಳಗಾಗಿದ್ದರು. ಈ ಪ್ರಕರಣದ ಬಳಿಕ ಆರೋಪಿಗಳು ಗೋವಿಂದಪುರದಲ್ಲಿದ್ದಂಥ ತಮ್ಮ ಜಮೀನನ್ನು ಬಿಟ್ಟು ಬೇರೆ ಊರಿಗೆ ಹೊರಟು ಹೋಗ್ತಾರೆ ನೋಡಿ. ಇದೆಲ್ಲವೂ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳು ಲಕ್ಷ್ಮಣ್ ನಿಂಬರ್ಗಿ ಅವ್ರು ಹೇಳಿರೋ ಪ್ರಕಾರ ಹೇಳ್ತಾ ಇರೋದು ನಾನು. ಅಂದಿನಿಂದ ಇಂದಿನವರೆಗೂ ಕೂಡ ಅವರ ಜಮೀನು ಉಳುಮೆ ಇಲ್ಲದೆ ಹಾಗೆ ಉಳಿದು ಬಿಟ್ಟಿತ್ತು. ಅಲ್ಲದೆ ಈವರೆಗೂ ಕೂಡ ಅದನ್ನು ಯಾರೂ ಕೂಡ ಖರೀದಿನೂ ಕೂಡ ಮಾಡಿರಲಿಲ್ಲ. ಆದರೆ ಇದೇ ಚಡಚಣದ ನಿರಾಳೆ ಕುಟುಂಬದವರು ಇಷ್ಟೆಲ್ಲ ವಿರೋಧಗಳ ಇದ್ದರೂ ಕೂಡ ಆ ಜಮೀನನ್ನು ಮತ್ತೆ ಖರೀದಿ ಮಾಡ್ತಾರೆ. ಈ ಕಾರಣಕ್ಕೋಸ್ಕರ ಆ 6 ಜನರ ಪ್ರಾಣ ಪಕ್ಷಿಯನ್ನು ಹಾರಿ ಹೋಗುವಂತೆ ಛಿದ್ರ ಮಾಡಿ ಖಂಡ ತುಂಡ ಮಾಡಿ ಪ್ರಾಣವನ್ನು ತೆಗೆದುಬಿಟ್ಟಿರೋದು ನೋಡಿ. 15 ವರ್ಷಗಳಿಂದ ಉಳುಮೆ ಮಾಡದೆ ಪಾಳು ಬಿದ್ದದಂಥ ಜಮೀನಿದು. ಅದನ್ನು ಖರೀದಿ ಮಾಡಿಬಿಟ್ರು. ಮುಂಚೆ ವಾರ್ನಿಂಗ್ ಕೊಡ್ತಾನೆ ಇದ್ರು ಅವರು, ತೆಗೆದುಕೊಳ್ಬೇಡಿ, ನನ್ನ ಪಕ್ಕ ಜಮೀನಿದೆ ಇದು ಅನ್ನೋ ರೀತಿಯಾಗಿ ಹೆದರಿಸ್ತಾ ಇದ್ದರು. ಆದರೆ ನಿರಾಳೆ ಕುಟುಂಬದವರು ಅದನ್ನು ಖರೀದಿ ಮಾಡಿ, ಇತ್ತೀಚೆಗೆ ಖರೀದಿ ಮಾಡಿದ್ದು ಒಂದು 6 ತಿಂಗಳ ಹಿಂದೆ ಶುಕ್ರವಾರ ಟ್ರ್ಯಾಕ್ಟ್ರು JCB ಮುಖಾಂತರವಾಗಿ ಹೊಲ ಕ್ಲೀನ್ ಮಾಡಿ ಕೃಷಿಗಾಗಿ ಸಜ್ಜುಗೊಳಿಸ್ತಾ ಇದ್ದರು. ಆಗ ಇದೇ ಆರೋಪಿ ಪಾಟೀಲಿನ ಕಡೆಯ 15ರಿಂದ 20 ಜನರನ್ನು ಒಳಗೊಂಡಂಥ ಟೀಮ್ ಏಕಾಏಕಿಯಾಗಿ ದಾಳಿ ಮಾಡುತ್ತೆ. ಕಣ್ಣಿಗೆ ಕಾರದ ಪುಡಿಯನ್ನು ಎರಚುತ್ತೆ, ಮಾರಕಾಸ್ತ್ರಗಳಿಂದ ದಾಳಿ ನಡೆಸುತ್ತೆ, ಹಿಗ್ಗ ಮುಗ್ಗ ಮನಸ್ಸು ಹಿಚ್ಚೆ ಹಲ್ಲೆಯನ್ನು ನಡೆಸ್ತಾರೆ. ಗುಂಡಿನ ದಾಳಿ ಕೂಡ ಆಗುತ್ತೆ, ಕೊಚ್ಚಿ ಕೆಡವು ನೋಡಿ. ಅಲ್ಲಿ ಬಂದಿದ್ದ ಒಬ್ಬ ವ್ಯಕ್ತಿ ಹೊಲ ಎಲ್ಲ ಕ್ಲೀನ್ ಮಾಡಿದ ಮೇಲೆ JCBಯನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಶಬೀರ್ ಅನ್ನೋನು, ಆತ ಏನು ಅಂದರೆ ಅಲ್ಲಿರ್ತಕ್ಕಂಥ ಕಟ್ಟಿಗೆಗಳನ್ನು, ಮರಗಳ ಕಟ್ಟಿಗೆಗಳನ್ನೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ತೆಗೆದುಕೊಂಡು ಹೋಗೋಣ ಅಂತ ಬಂದವನು. ಆತನ ಮೇಲೂ ಕೂಡ ಕಿಂಚಿತ್ತು ಕರುಣೆ, ಮಾನವೀಯತೆಯನ್ನು ತೋರಿಸದೆ ಅವನ ಪ್ರಾಣವನ್ನು ತೆಗೆದು ಬಿಟ್ಟಿದ್ದಾರಲ್ಲ, ದೊಡ್ಡ ಆಘಾತಕಾರಿ ಇದು.
ಒಂದೇ ಕುಟುಂಬಕ್ಕೆ ಸೇರಿದವರು ಇವರೆಲ್ಲರೂ ಕೂಡ. ದುಂಡಪ್ಪ ರೇವಣ ಸಿದ್ದಪ್ಪ ನಿರಾಳೆ 65 ವರ್ಷ, ಶಿವಪುತ್ರ ರೇವಣ ಸಿದ್ದಪ್ಪ ನಿರಾಳೆ 58 ವರ್ಷ, ಚಂದ್ರಕಾಂತ್ ಅಲಿಯಾಸ್ ಚಂದು ರೇವಣ ಸಿದ್ದಪ್ಪ ನಿರಾಳೆ 55 ವರ್ಷ, ರಾಹುಲ್ ಶಿವಪುತ್ರ ನಿರಾಳೆ 25 ವರ್ಷ. ಇನ್ನು ಚಿಕ್ಕ ವಯಸ್ಸಿನ ಹುಡುಗ ಸಮರ್ಥ ಶಿವಪುತ್ರ ನಿರಾಳೆ 23 ವರ್ಷ, ಇಬ್ಬರು ಮಕ್ಕಳು. ಮತ್ತು ಚಡಚಣದ ಅದೇ ಊರಿನ ಶಬ್ಬೀರ್ ಬಾಬು ಸಾಬ ಹತ್ತಾರ 45 ವರ್ಷ, ಆತ ಕಟ್ಟಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಅಂತ ಬಂದಾನಂತೆ. ಇನ್ನು ದುಸೂರು ಗ್ರಾಮದ ಅರವಿಂದ್ ಕಟ್ಟಿಗೆ 72 ವರ್ಷ, ಮತ್ತು ಕಾತ್ರಾಳ ಗ್ರಾಮದ JCB ಚಾಲಕ ಸಂದೀಪ್ ಮಾನೆ 23 ವರ್ಷ. ಅವ್ರ ಮೇಲೂ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ಬಿಟ್ಟಿದ್ದಾರೆ ಇವರು. ಸದ್ಯ ಅವ್ರಿಗೆ ಗಂಭೀರವಾದಂಥ ಗಾಯಗಳಾಗಿದ್ದಾವೆ. ಅದೃಷ್ಟವಶಾತ್ ಅವ್ರು ಬದುಕುಳಿದಿದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಇನ್ನು ಮುಂದಿನ ಅಪ್ಡೇಟ್ಸ್ ಗೊತ್ತಿಲ್ಲ ಅವರಿಗೆ ಯಾವ ಅಂಥದ ಗಂಭೀರ ಗಾಯಗಳಾಗಿದ್ದಾವೆ ಅನ್ನೋದು. ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರು ಬದುಕಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರೋದು. ನೋಡಿ, ಗೋವಿಂದಪುರದ ಈ ಕಲ್ಲನಗೌಡ ಈಶ್ವರಗೌಡ ಪಾಟೀಲ್ ಇದ್ದಾರಲ್ಲ, ಅವ್ರ ಕಡೆಯವರೇ ಈ ಥರದ ಕೃತ್ಯವನ್ನು ಮಾಡಿಸಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇರೋದು. ಆರೋಪಿಗಳ ಪತ್ತೆ ಮತ್ತು ಶೋಧ ಕಾರ್ಯ ನಡೆಸಲಾಗಿದೆ. ಈಗಾಗಲೇ ಆರಂಭದಲ್ಲಿ ಒಂದು 10 ಜನರನ್ನು ಕೂಡ ಈಗ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇನ್ನು ನಿಮಗೆ ಡೀಟೇಲ್ಡಾಗಿ ಬ್ರೀಫಾಗಿ ಹೇಳಬೇಕು ಅಂದರೆ ನೋಡಿ, ಅರ್ಥ ಆಗೋ ರೀತಿಯಾಗಿ ಇನ್ನೊಂದು ಸ್ವಲ್ಪ ಇನ್ಡೆಪ್ತ್ ಹೋಗಬೇಕು ಅಂದರೆ ನೀವು ಇಂಟ್ರೆಸ್ಟ್ ಇದ್ದರೆ ಈ ಸ್ಟೋರಿಯನ್ನು ಕೇಳ್ಬೋದು. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋದು. ನಿಮಗೆ ನಿರಾಳೆ ಹಾಗೂ ಗೋಳಿಗೆ ಕುಟುಂಬದ ಮಧ್ಯೆ ಜಮೀನು ವ್ಯಾಜ್ಯ ಯಾವಾಗಲೂ ಕೂಡ ನಡೀತಾನೆ ಇತ್ತಂತಿದ್ದು. 25 ಎಕರೆ ವಿವಾದಿತ ಜಮೀನು ಇರೋದು. ಎರಡೂ ಕುಟುಂಬದ ಮಧ್ಯೆ ಕತ್ತಿ ಮಸಿಯೋ ಹಾಗೆ ಮಾಡಿಬಿಟ್ಟಿದೆ. ಹಳೆ ದ್ವೇಷ ಒಂದಿದೆ, ನಾನು ಆಗಲೇ ಆರಂಭದಲ್ಲಿ ಹೇಳಿದೆ ಪ್ರೀತಿಯ ವಿಷಯವಾಗಿ ಅಂತ. ಅಲ್ಲದೆ ಈ ಗೋಳಿಗೆ ಕುಟುಂಬದ ಸಂಬಂಧಿಯಿಂದ ವಿರೋಧದ ಮಧ್ಯೆ ನಿರಾಳೆ ಕುಟುಂಬದವರು ಕೂಡ ಜಮೀನು ಖರೀದಿ ಮಾಡಿದ್ರಂತೆ. ಅಂದರೆ ಈ ಗೋಳಿಗೆ ಕುಟುಂಬದ ಸಂಬಂಧಿಯ ವಿರೋಧದ ಮಧ್ಯೆ, ಅಂದರೆ ಸಂಬಂಧಿಯ ವಿರೋಧ ಅಂದರೆ ಅಪ್ರೀತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿರಾಳೆ ಕುಟುಂಬದವ್ರು ಜಮೀನನ್ನು ಖರೀದಿ ಮಾಡ್ತಾರೆ. ಕೃಷಿ ಚಟುವಟಿಕೆ ಸ್ವಚ್ಛಗೊಳಿಸ್ಲಿಕ್ಕೆ ಜಮೀನಿಗೂ ಕೂಡ ಕಾಲಿಡ್ತಾರೆ. ಒಟ್ಟು 25 ಎಕರೆ ವಿವಾದಿತ ಜಮೀನು ಅಂತಲೇ ಕೂಡ ಕರಿಬೋದು. ಪ್ರತಿ ಎಕರೆಗೆ 15 ಲಕ್ಷದಂತೆ ನಿರಾಳೆ ಕುಟುಂಬ ಖರೀದಿ ಮಾಡಿತ್ತು. ಪಕ್ಕಾ ಜಮೀನಿನ ಮೌಲ್ಯ ಇರೋದು 25 ಲಕ್ಷ. ಆದರೆ ನಿರಾಳೆ ಕುಟುಂಬ ಅದನ್ನು 15 ಲಕ್ಷಕ್ಕೆ ಖರೀದಿ ಮಾಡುತ್ತೆ. ಒಂದು ಜಮೀನು ಪಕ್ಕದಲ್ಲೇ ಈ ಅಪ್ಪುಗೌಡ ಗೋಳಿಗೆ ಕುಟುಂಬದವನು, ಅವನ ಜಮೀನು ಕೂಡ ಇರುತ್ತೆ. ನಮ್ಮ ಜಮೀನಿನ ಪಕ್ಕದಲ್ಲೇ ಇಷ್ಟು ಕಡಿಮೆ ಅಮೌಂಟಿಗೆ ಬಂದುಬಿಟ್ನಲ್ಲ ಅಂತ ಅದರ ಮೇಲೂ ಸ್ವಲ್ಪ ಜಮೀನಿನ ಮೇಲೆ ಆಸೆ ಕೂಡ ಈ ಅಪ್ಪುಗೌಡ ಇತ್ತಂತೆ. ಈ ಕುಟುಂಬ ಖರೀದಿ ಮಾಡಿದಂಥ ಜಮೀನಿನ ಮೇಲೆ ಅಪ್ಪುಗೌಡ ಯಾವಾಗಲೂ ಕೂಡ ಕಣ್ಣಿಟ್ಟಿದ್ದಂತೆ. ನನಗೆ ಸಿಗಲಿಲ್ಲ ಅನ್ನೋದು ಒಂದು ದ್ವೇಷ, ಹಳೆ ದ್ವೇಷವೂ ಕೂಡ. ಒಟ್ಟಾರೆಯಾಗಿ ಆರಂಭದಲ್ಲಿ ಅಪ್ಪುಗೌಡ ಗೋಳಿಗೆಯವನು, ಈ ಗೋಳಿಗೆ ಕುಟುಂಬದವನು ನಿರಾಳೆ ಕುಟುಂಬಕ್ಕೆ ಅವಾಗವಾಗ ಧಮಕಿಯನ್ನು ಆಗ್ತಾನೇ ಇದ್ದಂತೆ. ಇದನ್ನು ಮೀರಿ ಇವರು 25 ಎಕರೆ ಜಮೀನನ್ನು ನಿರಾಳೆ ಕುಟುಂಬ ಖರೀದಿ ಮಾಡ್ತಲ್ಲ, ಪಕ್ಕದ ಜಮೀನು ನನ್ನ ಕಣ್ಣು ಮುಂದೆ ಹೋಯಿತು. ಒಂದು ಹಳೆಯ ದ್ವೇಷ ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿಕೊಂಡು ಇಡೀ ಕುಟುಂಬವನ್ನೇ ಗೋಳಿಗೆ ಕುಟುಂಬ ಇವತ್ತು ಸರ್ವನಾಶ ಮಾಡಿರೋದು. ನೋಡಿ, ನಿರಾಳೆ ಕುಟುಂಬ ಚಡಚಣ ಮೂಲ, ಗೋಳಿಗೆ ಗೋವಿಂದಪುರ ಗ್ರಾಮ. ಚಡಚಣ ಊರಲ್ಲಿ ಈ ನಿರಾಳೆ ಫ್ಯಾಮಿಲಿ ಇದೆಯಲ್ಲ, ದೊಡ್ಡ ಕೂಡು ಕುಟುಂಬ ಇದು. ಒಂದೇ ಮನೆಯಲ್ಲಿ 30ಕ್ಕೂ ಅಧಿಕ ಜನರು ವಾಸವಾಗಿದ್ದಂಥ ಕುಟುಂಬ. ಅಂತಹ ಕುಟುಂಬವನ್ನು ಇವತ್ತು ಮುಗಿಸ್ಬಿಟ್ಟಿರೋದು. ಚಡಚಣದ ಶ್ರೀಮಂತ ಕುಟುಂಬ ಪೈಕಿ ಒಂದು ನಿರಾಳೆ ಕುಟುಂಬ ಒಂದು ಅನ್ನೋದು ಅಲ್ಲೆಲ್ಲ ತುಂಬ ಫೇಮಸ್. ಈಗ ಸದ್ಯ ಚಂದು ನಿರಾಳೆ ಅವರಿದ್ದಾರಲ್ವ, ಅವರು ತಾಲೂಕ್ ಪಂಚಾಯತಿ ಮಾಜಿ ಮೆಂಬರ್ ಕೂಡ ಆದಂಥವ್ರು. ಹಣಕಾಸಿನಲ್ಲಿ ಯಾವುದ್ರಲ್ಲೂ ಕೂಡ ಕಮ್ಮಿ ಏನು ಇರಲಿಲ್ಲ. ಆದರೆ ಅಪ್ಪುಗೌಡ ಗೋಳ್ಗಿ ಒಂದು 10 ಜನರನ್ನ ಕರ್ಕೊಂಬಂದು ನಿರಾಳೆ ಕುಟುಂಬಸ್ಥರನ್ನ ತುಂಬ ಪ್ಲ್ಯಾನ್ ಮಾಡಿ ಕಬ್ಬು ಕತ್ತರಿಸೋ ಕತ್ತಿನೂ ಕೂಡ ತೆಗೆದುಕೊಂಡು ಬಂದು, ನಿಮಗೆ ಮಧ್ಯಪ್ರದೇಶದಿಂದ ಬರ್ತಕ್ಕಂಥ ಈ ರೈಫಲ್ಗಳು ಅವ್ರಿಗೆ ತುಂಬ ಸುಲಭ ಸಿಗುತ್ತೆ ಅಂತ ನಾನು ಅನೇಕ ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಇತ್ತೀಚೆಗೆ ಧಾರವಾಡದ ವಿನಯ್ ಕುಲಕರ್ಣಿ ಯೋಗೀಶ್ ಗೌಡನ ಹತ್ಯೆ ಮಾಡಿದಾಗ ಆತ ಭೀಮಾ ತೀರದಿಂದ ರೈಫಲ್ಗಳನ್ನು ತರಿಸ್ಕೊಂಡಿದ್ದಂತ. ಅಂದರೆ ಭೀಮಾ ತೀರಕ್ಕೆ ನಿಮಗೆ ಮಧ್ಯಪ್ರದೇಶ ಕಾಂಟ್ಯಾಕ್ಟ್ ನೋಡಿ ಯಾವ ರೀತಿಯಾಗಿದೆ. ನೀವು ಭೀಮಾ ತೀರ ಅಂತ ಅದರ ಹೆಸರನ್ನು ಕಳಂಕ ತರಬೇಡಿ ಅಂತ ಭಾಳ ಜನ ಹೇಳ್ತಾರೆ. ತುಂಬ ಮೃದು ಸ್ವಭಾವದವರು, ತುಂಬ ಇನೋಸೆಂಟ್ಸ್ಗಳು, ನಂಬಿದರೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ. ಆದರೆ ಈ ಥರದ್ದು ಹಗೆ ದ್ವೇಷವನ್ನು ಬೆಳೆಸ್ಕೊಂಡ್ಬಿಟ್ರೆ ಇದೆಯಲ್ಲ, ಅವರು ಸೈಡಿಗೆ ಸೈಡು ಅಂತ. ಅವರು ಯಾವತ್ತೂ ಕೂಡ ಪ್ರಾಣಕ್ಕೆ ಅಂಜೋದೇ ಇಲ್ಲ ಅನ್ನೋ ಥರದ, ನಾನು ಅವ್ರನ್ನ ಎನ್ಕರೇಜ್ ಮಾಡ್ತಾಯಿಲ್ಲ, ಬಟ್ ಈ ರೀತಿ ಆಗಬಾರ್ದು ಅಂತ ಹೇಳ್ತಾ ಇರೋದು. ಈ ರಣರಾಕ್ಷಸನಂತ ಆಗಿಬಿಟ್ಟಿದ್ದಂಥ ತಪ್ಪು ಕೂಡ ಹಳೆಯ ಸಿಟ್ಟು ಎಲ್ಲವನ್ನೂ ತೆಗೆದುಕೊಂಡು ಸ್ಕೆಚ್ ಹಾಕಿ ಎಲ್ಲ ಲಾಂಗು ಮುಚ್ಚು ಎಲ್ಲ ಪ್ಯಾಕ್ ಮಾಡಿಕೊಂಡು ಈ ಪಟ್ಟಣ ಪಂಚಾಯತಿ ಮೆಂಬರ್ ಚೇತನ್ ನಿರಾಳೆ ಕುಟುಂಬದ ಮೇಲೆ ಏಕಾಏಕಿಯಾಗಿ ಮುಗಿಬಿದ್ದಿರೋದು. ಹೊಲದಲ್ಲಿ ಹಟಾಡಿಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, JCB ಡ್ರೈವರ್ನೂ ಬಿಟ್ಟಿಲ್ಲ, ಕಟ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಂಥ ಶಬ್ಬೀರ್ನೂ ಕೂಡ ಇವರು ಬಿಟ್ಟಿಲ್ಲ. ಅಂದರೆ ಯಾವ ರೀತಿಯಾಗಿ ರುಂಡ ಚೆಂಡಾಡಿರ್ಬೋದು ಅಂತ. ಒಟ್ಟಾರೆಯಾಗಿ ದೊಡ್ಡ ಸಂಚನ್ನು ರೂಪಿಸಿ ಈ ಒಂದು ಕೃತ್ಯವನ್ನು ಮಾಡಿರೋದು. ಒಂದೇ ಗ್ರಾಮದ 6 ಜನ, ಇಡೀ ಗ್ರಾಮ ಶೋಕಸಾಗರದಲ್ಲಿ ಮುಳುಗಿರೋದು. ಅವ್ರ ಪತ್ನಿಯರು, ತಾಯಂದರು, ಕುಟುಂಬ ಸಂಬಂಧಿಕರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಪೊಲೀಸ್ನವರು ಅವ್ರವ್ರ ತನಿಖೆ ಮಾಡಿ ಈಗಾಗಲೇ ಪೊಲೀಸ್ನವರು ಕೂಡ ಜಾಲವನ್ನು ಬೀಸಿದ್ದಾರೆ. ಇನ್ನು ತುಂಬ ಇಂಟ್ರೆಸ್ಟಿಂಗ್ ವಿಷಯ, ನಿಮಗೆ ಈ ಭೀಮಾ ತೀರ ಅನ್ನೋದು ಹೇಗಿದೆ, ಈ ಆರದ ಕಾವು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ,
ನಿಮಗೆ ಈ ಧರ್ಮರಾಜ್ ಚರ್ಚಣ ಮತ್ತು ಗಂಗಾಧರ್ ಚರ್ಚಣ ಲೀಡ್ ಇಲ್ಲಿವರೆಗೂ ಕೂಡ ಈಗಲೂ ಕೂಡ ಅದೇ ರೀತಿಯಾದಂಥ ಬಿಸಿ ಇರೋದು. ನಿಮಗೆ ಧರ್ಮರಾಜ್ ಚರ್ಚಣ 2017 ಅಕ್ಟೋಬರ್ 30 ತಾರೀಕು ನೆನಪಿರ್ಬೋದು. ಆತನನ್ನು ತೋಟದ ಮನೆಯಲ್ಲಿ ಪೊಲೀಸ್ ಎನ್ಕೌಂಟ್ರ್ ಮಾಡಲಾಗತ್ತೆ, ಪಕ್ಕಾ ಪ್ಲ್ಯಾಂಡ್. ಅದಕ್ಕೆ ಮಹಾದೇವ್ ಸಾವ್ಕಾರ್ ಬಹಿರ್ಗೊಂಡ ಅವರೇ ಹಣವನ್ನು ಕೊಟ್ಟು ಪೊಲೀಸ್ನವ್ರ ಕಡೆಯಿಂದ ಮಾಡಿಸಿದ್ರು ಅಂತ. ಅದು ಯಾವ ಹಂತಕ್ಕೆ ಹೋಯ್ತು, CID ತನಿಖೆಗೆ ಹೋಯಿತು ಅನ್ನೋದು ಕೂಡ ಗೊತ್ತಿದೆ. ಅವತ್ತು ಎನ್ಕೌಂಟ್ರ್ ಆದ ನಂತರ ಗಂಗಾಧರ್ ಚರ್ಚನನ್ನು ಪೊಲೀಸರು ವಶಕ್ಕೆ ಪಡಿತಾರೆ. ಅದಾದಮೇಲೆ ಆತನು ಕೂಡ ನಾಪತ್ತೆ ಆಗ್ತಾನೆ. ಅದು ನಾಪತ್ತೆ ಆಗಿದ್ದಲ್ಲ, ಪೊಲೀಸ್ನರೇ ತೆಗೆದುಕೊಂಡು ಹೋಗಿ ಇನ್ನೊಬ್ರಿಗೆ ಒಪ್ಪಿಸಿದ್ದು. ನಿಮಗೆ ವಿಜಯಪುರ ಜಿಲ್ಲೆಯಲ್ಲಿ ಗಂಗಾಧರ್ ಹತ್ಯೆ ಪ್ರಕರಣ ಇದೆಯಲ್ಲ, ಭಾಳ ಸೆನ್ಸಿಬಲ್ ಕೇಸ್ ಮತ್ತು ಅದು ಅಗಿದಷ್ಟು ಆಳ ಅದು. ನಿಮ್ಗೆ ಅದಾದ ಮೇಲೆ ಕರ್ನಾಟಕ ಸರ್ಕಾರ ಅದನ್ನು ಕೇಸನ್ನ CIDಗೆ ಒಪ್ಪಿಸ್ತು. ಪೊಲೀಸ್ನವರು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ 4 ತಂಡಗಳ ರಚನೆ ಮಾಡ್ಕೊಂಡು CID ತನಿಖೆ ನಡೆಸಿ ಚಾರ್ಜ್ ಶೀಟನ್ನು ಕೂಡ ಕೊಟ್ಟು ಅದರಲ್ಲಿ PSI ಗೋಪಾಲ್ ಹಳ್ಳೂರ, ಪೊಲೀಸ್ ಪೇದೆಗಳಾದಂಥ ಸಿದ್ದಾರೂಢ ರಾಗಿ, ಚಂದ್ರಶೇಖರ್ ಜಾಧವ್, ಗೆದ್ದಪ್ಪ ನಾಯ್ಕೋಡಿ ಇವ್ರನ್ನೆಲ್ಲರೂ ಕೂಡ ಅರೆಸ್ಟ್ ಕೂಡ ಮಾಡಲಾಯಿತು. ಪೊಲೀಸ್ನವ್ರು ಕೊಟ್ಟಂಥ ಮಾಹಿತಿ ನೋಡಿ ನೀವು ಆಘಾತ ಆಗಿಬಿಡ್ತೀರ ನಿಜಕ್ಕೂ. ಈ ಒಂದು ಘಟನೆಯನ್ನು ಕೇಳಿಬಿಟ್ರೆ ವಿಚಾರಣೆ ವೇಳೆ ಪೊಲೀಸ್ ಪೇದೆಗಳೇ ಕೊಟ್ಟಂಥ ಮಾಹಿತಿ ಪ್ರಕಾರ ಧರ್ಮರಾಜ್ ಚರ್ಚಣ ಅವನನ್ನು ಎನ್ಕೌಂಟ್ರ್ ಮಾಡಿದ ದಿನವೇ ಗಂಗಾಧರ್ ಚರ್ಚಣನ ಹತ್ಯೆಯೂ ಕೂಡ ನಡೆದಿದೆ. ಯಾಕೆಂದರೆ ಪೊಲೀಸ್ ಪೇದೆಗಳೇ ಆ PSI ಗೋಪಾಲ್ ಹಳ್ಳೂರ ಅವ್ರ ಕಾರ್ನಲ್ಲಿ ಆತನನ್ನು ಕರೆದುಕೊಂಡು ಹೋಗಿ ಹನುಮಂತ ಪೂಜಾರಿ ಅನ್ನೋ ವ್ಯಕ್ತಿಗೆ ಒಪ್ಪಿಸ್ತಾರೆ. ನಿಮಗೆ ಗಂಗಾಧರ್ ಕೈಗೆ ಸಿಗ್ತಾ ಇದ್ದಾಗೆ ಹನುಮಂತ ಪೂಜಾರಿ ಟೀಮ್ನವರು ಸ್ಕಾರ್ಪಿಯೋ ಕಾರ್ನಲ್ಲಿ ಎತ್ತಾಕೊಂಡೋಗಿ ಅವನು ಪ್ರಾಣವನ್ನು ತೆಗೆದು ಕೈ, ಕಾಲು, ತಲೆ ಭಾಗ ಎಲ್ಲವನ್ನು ಕೂಡ ಬೇರ್ಪಡಿಸಿ ಹಿಂಗಣಿ ಬ್ಯಾರೇಜ್ನ ಸಮೀಪ ಭೀಮಾ ನದಿಗೆ ಎಸೆದು ಬಿಡ್ತಾರೆ. ಅವು ಕೈ ಕಾಲುಗಳೆಲ್ಲವೂ ಕೂಡ ಮಹಾರಾಷ್ಟ್ರದತ್ತ ಭೀಮಾ ನದಿಯಲ್ಲಿ ತೇಲ್ಕೊಂಡು ಹೋದವು ಏನೋ ಗೊತ್ತಿಲ್ಲ. ನಿಮಗೆ ಕೊನೆಗೆ ಸಿಕ್ಕಿದ್ದು ಒಬ್ಬ ರೈತ ಫೋಟೋ ತೆಗೆದು ಹಾಕಿದ್ದ ದೇಹ ಭೀಮಾ ನದಿಯಲ್ಲಿ ತೇಲ್ತಾ ಇರೋದು. ಆ ಗಂಗಾಧರ್ ಚರ್ಚಣ ದೇಹದ ಯಾವುದೇ ಅವಶೇಷ ಇಲ್ಲಿ ತನಕೂ ಕೂಡ ದೊರೆತಿಲ್ಲ. ನಿಮಗೆ ಆರಂಭದಲ್ಲಿ ಆ ಫೋಟೋ ಹೊಡೆದಿದ್ದು ಸಿಕ್ಕಿತ್ತಲ್ವ, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಇನ್ನು ಇವರಿಬ್ಬರು ತಂದೆ ಮಲ್ಲಿಕಾರ್ಜುನ್ ಚರ್ಚಣ ಮಹಾರಾಷ್ಟ್ರದಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅನ್ನೋ ಮಾತಿದೆ. ಯಾಕೆಂದರೆ ಇತ್ತೀಚೆಗೆ ಮಹಾದೇವ್ ಸಾವ್ಕಾರ್ ಬಹಿರ್ಗೊಂಡ ಅವ್ರ ಮೇಲೆ ನಡೆದಂಥ ದಾಳಿ ಮಲ್ಲಿಕಾರ್ಜುನ್ ಚರ್ಚಣ ಅವ್ರ ಪ್ಲ್ಯಾನು, ಅವ್ರ ಇನ್ಸ್ಟ್ರಕ್ಷನ್ಸ್ ಮೇಲೆ ಇದೆಲ್ಲ ನಡೆದಿರೋದು. ಅಲ್ಲಿಂದಲೇ ಬಂದೂಕುಗಳನ್ನು ತರಿಸ್ಕೊಳ್ಳಾಯಿತು ಅನ್ನೋ ಚರ್ಚೆಗಳಿದ್ದಾವೆ. ಮಲ್ಲಿಕಾರ್ಜುನ್ ಚರ್ಚಣ ಬದುಕಿದಾರಾ ಇಲ್ವಾ ಇನ್ನೂ ಕೂಡ ಬಹಳ ನಿಗೂಢ. ಇತ್ತ ನಿಮಗೆ ಮಹಾದೇವ್ ಸಾವ್ಕಾರ್ ಹತ್ಯೆ ಗ್ಯಾಂಗ್ನಲ್ಲಿ ಮಡುಸ್ವಾಮಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಇದೆ. ಚರ್ಚಣ ಗ್ಯಾಂಗ್ನಲ್ಲೇ ಈಗ ಬಿರುಕು ಮೂಡಿದ್ದು ಮಡುಸ್ವಾಮಿ ಈಗ ಮಹಾದೇವ್ ಸಾವ್ಕಾರ್ ಬೈರ್ಗೊಂಡಗೆ ಕ್ಲೋಸ್ ಆಗ್ತಾ ಇದ್ದಾರೆ ಅಂತ ಅಂದ್ಕೊಳ್ತಿದ್ದಾರೆ ಭಾಳ ಜನ. ಯಾಕೆಂದರೆ ಬಿಮಲಾಬಾಯಿ ಮತ್ತು ಈ ಮಡುಸ್ವಾಮಿ ಅವರಿಬ್ಬರ ನಡುವೆ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ ಅನ್ನೋ ಥರದ ಚರ್ಚೆ. ಹಾಗಾಗಿ ಭೀಮಾ ತೀರ ಇದೆಯಲ್ಲ, ನೀವು ಅದನ್ನು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಿ ಮೇಲ್ನೋಟಕ್ಕೆ ಒಂದು ಕ್ಲಾರಿಟಿ ತೆಗೆದುಕೊಂಡ್ರೆ ಅದು ಖಂಡಿತವಾಗಿಯೂ ಅದು ಅರ್ಥವಾಗ್ಲಿಕ್ಕೆ ಸಾಧ್ಯವಿಲ್ಲ. ತುಂಬ ಆಳ, ಬಗೆದಷ್ಟು ಆಳ. ಅದನ್ನು ಅರ್ಥ ಮಾಡಿಕೊಂಡ್ರೂ ಕೂಡ ಮತ್ತೆ ಈ ಥರದ್ದು ಏನಾದರೂ ಒಂದು ಆಘಾತಕಾರಿಯಾದಂಥ ಘಟನೆಗಳು ಅಚ್ಚರಿಯನ್ನು ಮೂಡಿಸ್ತಾನೆ ಇರ್ತವೆ. ಸ್ನೇಹಿತರೆ, ಏನಾದರೂ ಅಪ್ಡೇಟ್ ಇದ್ದರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಖಂಡಿತವಾಗೂ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ.